ಗೈಸ್ ನಾವು ಫೈನಲ್ ಆಗಿ ಇವತ್ತು ಹೊನ್ನಾವರದ ಕಡೆಗೆ ನಮ್ಮ ಪ್ರಯಾಣವನ್ನು ಏನಂದೆ ಗೈಸ್ ಫೈನಲಿ ನಾವು ಈಕೋ ಬೀಚ್ಗೆ ಬಂದಿದ್ದೀವಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡಿ ನನ್ನ ಯಜಮಾನ್ರು ಇಲ್ಲಿ ಕೂತಿದ್ದಾರೆ. ರೀ ನೀವೇನಕ್ಕೆ ಇಲ್ಲಿ ಕೂತಿದ್ದೀರಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಈಕೋ ಬೀಚಲ್ಲಿ ಸದ್ಯ ಅಷ್ಟೇ ಒಂದು ಒಳ್ಳೆ ಮೀನು ಬಳಿಕ ಬಂದಿತ್ತು. ದೊಡ್ಡ ಗಾತ್ರದ ಮೀನು, ಅದು ತಿಮಿಂಗಲನೋ ಶಾರ್ಕ್ ಅಂತ ನಂಗೆ ಗೊತ್ತಿಲ್ಲ. ಅದು ಯಾರು ತೆಗಿಲೇ ಇಲ್ಲ, ಇಲ್ಲೇ ಇಟ್ಟಿದ್ದಾರೆ ನೋಡಿ ಗೈಸ್. ಇಲ್ಲಿ ನೋಡಿ ಇಷ್ಟು ದೊಡ್ಡ ಮೀನು ಬಳಿಕ ಬಂದಿದೆ. ಕಚ್ಚುತ್ತೆ ರೀ, ಅದು ನುಂಗುತ್ತೆ 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 ಅದು ನುಂಗುತ್ತೆ. ನುಂಗೋದಿಲ್ಲ ಅಪ್ಪನ ನುಂಗುತ್ತೆ ರೀ, ಅದು ನುಂಗುತ್ತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ ಇಲ್ಲೇ ಕೆಲಸ ಮಾಡ್ತಾ ಇದ್ದ. ಎಂತ ವಟ ವಟ ಅಂತಲ ಗೈಸ್ ಹೇಳು. ವಟ 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 ಅಂತ ಎಂತ ಹೇಳ್ತಲೋ ಎಂತ ಬಿಡ್ತಲೋ ನಂಗಂತೂ ಅರ್ಥ ಆಗೋದಿಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, ಮಾತಾಡ್ಸ್ಕೊಂಡು ಬನ್ನಿ ಹೋಗಿ. ಅಯ್ಯಯ್ಯೋ ಬಾವಿಗೆ ಬಿದ್ದಿದ್ದಾರೆ. ಗಾಯ್ಸ್ ನೀರಿಲ್ಲ, ಯಾವನೋ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ನೋಡಿ ನೀರಿಲ್ಲದ ಜಾಗದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ನೋಡಿ ಅಕ್ಕ ಕೈ ತೋರಿಸ್ತಾ ಇದ್ದಾಳೆ. ಅಕ್ಕ ಸೀರೆ ಸರಿ ಮಾಡ್ಕೊಳ್ಳೆ ಅಕ್ಕ ನೀನು. ಇವ್ನು ಯಾವನ ಸೆಡೆ ನನ್ನ ಮಗ. ಸರಿ ಮಾಡೆ ಸೀರೆ ಸರಿ ಮಾಡೆ ಅಕ್ಕಂದು. ಹಾಯ್ ಹಾಯ್ ಮಾಡ್ತಾ ಇದ್ದಾಳೆ. ಓನ್ ಮಾಡ್ತಿದ್ಯೋ ಕಣ್ಣಮ್ಮ, ಓನ್ ಮಾಡ್ತಿದ್ಯೆ. ಬಾಯಿ ಒಲ್ಲು ನೋಡ ನಿಂದು, ಅಲ್ಲು ಅಲ್ಚಿಕ್ಕು 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 ನೀ ಅಲ್ಚಿಕ್ಕು ಅಲ್ಚಿಕ್ಕು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಚುಚ್ಚು ಅಲ್ಚಿಕ್ಕು ಮೂನು ಸುಂಬಳ ಬರ್ತದೆ. ಸುರ್ ಮಾಡ ಸುರ್. ತೊಪ್ಪಿ ಚಂದ ಐತೆ, ಯಾರೋ ಹಾಕಿದ ತೊಪ್ಪಿ ಇದು. ವಾವ್, ಸೋ ಬ್ಯೂಟಿಫುಲ್ ಗಾಯ್ಸ್. ನೋಡಿ ತೊಪ್ಪಿ ಹಾಕಿದ್ದಾರೆ. ನೋಡಿ ಗಾಯ್ಸ್, ಸೋ ಬ್ಯೂಟಿಫುಲ್ ಟೊಪ್ಪಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಕಂದು ನಾನು ಕತ್ಕೊಂಡಿದ್ದೇನೆ. ಅಕ್ಕ ಬೇಜಾರಿಲ್ಲ ತಾನೇ? ಅಕ್ಕ ಬೇಜಾರು ಮಾಡ್ಕೊಳ್ಬೇಡ, ಅಕ್ಕ ಬೇಜಾರು ಮಾಡ್ಕೊಳ್ಬೇಡ. ಯಾವ ಇವೆಲ್ಲ ಬಿಡೋದಿಲ್ಲ. ಕನಿಗೆ ಬೇಜಾರಿಲ್ಲ. ಅಯ್ಯೋ ಅಯ್ಯೋ ದೇವ್ರೇ, ಕೈ ರಟ್ಟಿ ಮುರಿದಾಕ್ಬಿಟ್ಟಾರಲ್ಲ ಅಜ್ಜಪ್ಪಂದು. ಗ್ಯಾಸ್ ಅಜ್ಜಪ್ಪಂದು ಯಾರು ಕೈ ಗಟ್ಟಿನೇ ಮುರಿದಾಕ್ಬಿಟ್ಟಿದ್ದಾರೆ. ಅಜ್ಜಪ್ಪ 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 ಮೀನು ಹಿಡಿತಿದೆ ಅಜ್ಜಪ್ಪ. ಎಷ್ಟು ಮೀನು ಸಿಕ್ತು ಅಜ್ಜಪ್ಪ. ನೋಡಿ ಗೈಸ್, ಇವರು ನಮ್ಮ ಅಜ್ಜಪ್ಪ. ಇವರು ಮಕ್ಕಳು ದಿನ ಮಲ್ಕೋದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದ್ ನಾನು. ಈ ನನ್ನ ಮಕ್ಕಳು ಒಂದೊಂದಲ್ಲ ನೋಡಿ ಮೀನು ತುಂಬಾ ಮೀನ್ ಹಿಡಿದಿದ್ದಾರೆ. ಇವರು ಒಂದ್ ಕಾಲದಲ್ಲಿ ದೊಡ್ಡ ದೊಡ್ಡ ಮೀನಿಗೆಲ್ಲ ಗಾಳ ಹಾಕ್ತಿದ್ರು. ಅಲ್ಲಿ ಹಿಂದೊಂದಿದಾರಲ್ಲ, ಒಂದ್ ದೊಡ್ಡ ಗಾಳ ಇದೆಯಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಅಜ್ಜಪ್ಪ ಬಾಳ ತುಂಟ ಗೈಸ್. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಅಜ್ಜಪ್ಪನ ಬಾಯೆಲ್ಲರೂ ಕಡ್ಲೆ ಹಾಕ್ಬಿಟ್ಟಿದಾರೆ. ಕಡ್ಲೆ ಅಜ್ಜಪ್ಪ ಕಡ್ಲೆ ತಿಂತಿದ್ದೇನಲ್ಲ. ಕಡ್ಲೆ ತಿಂತಿದ್ದಾರೆ ಗೈಸ್ ನನ್ನ ಅಜ್ಜಪ್ಪ. ಬಿಡು, ಅಜ್ಜಪ್ಪನ ಕೈ ರಟ್ಟಿ ಮುರಿದೋಗ್ಬಿಟ್ಟಿದೆ ಕಡೆ ನೋಡಿ. ಅಜ್ಜಪ್ಪ ದೊಡ್ಡ ಪಂಟ್ರಾಗಿತ್ತು ಗೈಸ್. ಅವಾಗ ದೊಡ್ಡ ಗಲಾಟೆಯಲ್ಲಿ ನಾವು ಹಾಸ್ಪಿಟ್ಲ್ ಕರ್ಕೋಗಿ ರೋಡ್ ಹಾಕ್ಸ್ಕೊಂಡ್ ಬಂದಿದ್ದು. ಆ ರಾಡ್ ಇವಾಗ ತುಕ್ಕಿಡ್ದು ಕೈನೇ ಕಟ್ಟಾಗ್ಬಿಟ್ಟಿದೆ. ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೀ ಅಲ್ಲಿ ಟೊಪ್ಪಿ ಅಲ್ಲಿಡೆ ಮಾರೈತಿ. ಅದು ಅಜ್ಜವಿದೆ, ಅಜ್ಜವಿ ಟೊಪ್ಪಿ ಇಡು. ಅಜ್ಜವಿಗೆ ಟೊಪ್ಪಿ ಹಾಕ್. ಅಜ್ಜವಿ ಟೊಪ್ಪಿ ಹಾಕ್. ಅವ್ರದ್ದೇ ಹಂಗಲ್ಲ ಬರೀ ಇಂತದೆಯ. ಅಲ್ಲಿಡು. ಒಳ್ಳೆದು ತಕೊಂಡೋಗೋಣ. ತಕೊಂಡೋಗೋಣ ಬನ್ನಿರಿ. ಅದು ಯಾರ್ದೇ ಯಾವ ಬೇಡ ಮಗು ಅಂತಂದೆ. ಮಗು ಅಲ್ಲ, ತಕೊಂಡೋಗೋಣ ಬನ್ನಿರಿ, ಹೋಗೋಣ. ಅಲ್ಲಿ ಇಟ್ಟಿಗೆ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಈಗ ಟೊಪ್ಪಿ ಚೇಂಜ್ ಮಾಡುವ, ಅದ್ರ ತೆಗ್ದಿದ್ಕಾಕು. ಎಂತಕ್ಕಂದ್ರೆ ಬಿಸಿಲು ತಾಗೋದಿಲ್ಲ. ಬೇಡ ನಾ ತಕೊಂಡು ಕಳ್ಳಿಗಾಯ್ಸಳು. ನಮ್ಮ ಅಜ್ಜವಿದು ಟೊಪ್ಪಿ ತಕೊಂಡು ಇವಳು ಹಾಕೊಂಡು ಮೆರಿತಾ ಇದ್ದಾಳೆ. ಅಲ್ಲಿ ಹಾಕಿ ಇಡಿ ಅಂದ್ರೆ ಇಡುದಿಲ್ಲ. ನಾವೆಂತ ಮಾಡೋದು? ತಕೊಂಡು ಹೋಗೋದು ಅಷ್ಟೇ. ಸಿಕ್ಕಿದೆ ಚಾನ್ಸ್ ಅಂತ ನಾವು ತಗೊಂಡು ಹೋಗ್ಬಿಡೋದು. ಸ್ಪೆಕ್ಟ್ ಹಾಕೋ. ಯೋ ಉಮಾಶ್ರೀ ಕಣ ಕಾಣ್ತೀಯಲ್ಲ ನೀನು. ಸೈಕ ಕಾಣ್ತೀಯಲ್ಲ ಉಮಾಶ್ರೀ. ಅದಕ್ಕೆ ನೀನು ಮದುವೆ ಆಗ್ಯಾವ ನಾನು.
ಹೋಗಲ್ಲ ತಗಡು. ನಗು ಬರ್ಲಿಲ್ವಾ? ಗೈಸ್ ನೋಡಿ, ನಮ್ದು ಇಕೋ ಬೀಚಲ್ಲಿ ತಿರುಗಾಡಿ ಮುಗೀತು. ಕೊನೆಗೂ ಇವಳು ಟೊಪ್ಪಿನ ಕದ್ಕೊಂಡೇ ಹೋಗ್ತಾ ಇದ್ದಾಳೆ ಕಳ್ಳಿ. ವಿಷಯ ಅಯ್ಯಯ್ಯೋ